ಹಾಯ್ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ವೆಲ್ಕಮ್ ಟು ಕ್ರಿಯೇಟಿವ್ ಚಾಂಪಿಯನ್ಸ್. ಸೊ ನೋಡಿ, ನಾವು ನಿಮಗೋಸ್ಕರ ಹೊಸ ಕೋರ್ಸ್ ತಂದಿದ್ದೀವಿ, ಮಿಷನ್ ಪಾಠಶಾಲೆ ಅಂತ. ಸೊ ಇದು ಕ್ಲಾಸ್ 5 ಅವ್ರಿಗೆ. ಓಕೆ, ಸೊ ಆಲ್ರೆಡಿ ಡೆಮೋ ಕ್ಲಾಸಸ್ ಅಪ್ಲೋಡ್ ಮಾಡಿದ್ದೀವಿ, ನೋಡಬೇಕು. ಸೊ ಇನಿಷಿಯಲಿ ಏನಂದರೆ, ಸೊ ಕೋರ್ಸ್ ಓವರ್ ವ್ಯೂ ಅಂದರೆ ಈ ಕೋರ್ಸಲ್ಲಿ ಏನೇನು ಇರುತ್ತೆ ಅಂತ ಹೇಳ್ತೀನಿ ನೋಡಿ. ಫಸ್ಟಿಗೆ 250 ಅವರ್ಸ್ ಕ್ಲಾಸ್ ಇರುತ್ತೆ. ಸೊ ಟೋಟಲಿ ಡಿಸೆಂಬರ್ 13 ನಿಮ್ಮದು ನವೋದಯ ಕ್ಲಾಸಸ್ ಇದೆ. ಓಕೆನಾ? ಸೊ ಡಿಸೆಂಬರ್ 13ಗೆ ನಿಮ್ಮ ಎಕ್ಸಾಮ್ ಆಗುತ್ತೆ. ಅಲ್ಲಿವರೆಗೂ ನಾವು ಕಾನ್ಸ್ಟೆಂಟಾಗಿ ನಿಮ್ಮ ಜೊತೆ ನಾವು ಕ್ಲಾಸಸ್ನ ಮತ್ತು ಟೆಸ್ಟ್ ಸೀರೀಸು, ಮೆಂಟರ್ಶಿಪ್ ಎಲ್ಲ ಮಾಡ್ತೀವಿ. ನೆಕ್ಸ್ಟ್ ಏನಂದರೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ. ಸೊ ನಮ್ಮೆಲ್ಲ ಟೀಚರ್ಸು ನವೋದಯ ಪಾಸ್ ಆಗಿರೋರು. ಓಕೆನಾ? ಅಲ್ಯುಮಿನಿ ಆಫ್ ನವೋದಯ. ಇದನ್ನ ಇಂಪಾರ್ಟೆಂಟ್ ಏನು ಹೇಳಿ, ಅಲ್ಯುಮಿನಿ. ಸೊ ಯುಲ್ ಬಿ ಪಾಸಿಂಗ್, ಆಯಿತಾ? ನೆಕ್ಸ್ಟ್ ಕೋರ್ಸ್ ಶೆಡ್ಯೂಲ್ ಬಂದುಬಿಟ್ಟು, ಸೊ ವೀಕ್ ಡೇಸ್ ಅಂದರೆ ಮಂಡೇ ಟು ಫ್ರೈಡೇ ಇರುತ್ತಲ್ಲ, ನಿಮ್ಮ ಸ್ಕೂಲ್ ಇರುತ್ತೆ. ಓಕೆ, ಸೊ ಮಂಡೇ ಟು ಫ್ರೈಡೇ ನಿಮ್ಮ ಸ್ಕೂಲ್ ಇರೋದ್ರಿಂದ ನಾವು 6:30 to 8:30. ಓಕೆ, ಸೊ 6:30 to 8:30 ಅಷ್ಟೇ ಮಾಡ್ತೀವಿ. ಸೊ ಫೋಕಸ್ಡ್ ಕ್ಲಾಸ್, ಎವ್ರಿ ಡೇ 2 ಅವರ್ಸ್ ಕ್ಲಾಸ್. ಅದರಲ್ಲಿ ಎವ್ರಿ ಕಾನ್ಸೆಪ್ಟ್ನ ನಾವು ಕವರ್ ಮಾಡ್ತೀವಿ. ಸೊ ನಾನು ಆಲ್ರೆಡಿ ನಿಮ್ಮದು ಡೆಮೋ ಕ್ಲಾಸಸಲ್ಲಿ ನೋಡಿರ್ತೀರಾ, ಲ್ಯಾಂಗ್ವೇಜ್ ಇದೆ, ಆಮೇಲೆ ಮ್ಯಾಥಮೆಟಿಕ್ಸ್ ಇದೆ, GK ಇದೆ. ಸೊ ವೀಕ್ಲಿ ನಾವು ಚೇಂಜ್ ಮಾಡಿ ನಿಮಗೆ ಕ್ಲಾಸಸ್ ಮಾಡ್ತೀವಿ. ನೆಕ್ಸ್ಟ್ ಸ್ಯಾಟರ್ಡೆ 4 PM to 8 PM ಇರುತ್ತೆ. ಇದು ರಿವಿಷನ್. ಸೊ 1 ವೀಕಲ್ಲಿ ನೀವೇನು ಕಲ್ತಿರ್ತೀರಾ ಅದನ್ನು ನಾವು 1 ಡೇಲಿ ರಿವಿಷನ್ ಮಾಡ್ತೀವಿ. ಓಕೆ, ನೆಕ್ಸ್ಟು ಸಂಡೇ 4 PM to 8 PM. ದಿಸ್ ಈಸ್ ಸ್ಪೆಷಲ್. ಏನಕ್ಕೆ ಅಂದರೆ ಎವ್ರಿ ವೀಕ್ ನೀವೇನು ಕಲಿತೀರಾ ಅದರದ್ದು ನಾವು ಟೆಸ್ಟ್ ತೊಗೊತೀವಿ. ನೆಕ್ಸ್ಟು ಫನ್ ಲರ್ನಿಂಗ್ ಸೆಷನ್ಸ್ ಇರುತ್ತೆ. ಸೊ ಸಂಡೇ ಈಸ್ ವೆರಿ ಸ್ಪೆಷಲ್. ಸೊ ಸಂಡೇ ಮಿಸ್ ಮಾಡಬಾರ್ದು, ಆಯಿತಾ? ನೆಕ್ಸ್ಟು ಸೊ ಸಿಲೆಬಸ್. ಸೊ ವಾಟ್ ಆರ್ ದ ಸಿಲೆಬಸಸ್? ಓಕೆ, ಸೊ ಸಿಲೆಬಸ್ ಕಾಂಪೋಸಿಷನ್ ಏನಿದೆ ಅಂತ ಅಂದರೆ ಈ ನವೋದಯ ಟೆಸ್ಟಲ್ಲಿ ಏನೇನು ಸಿಲೆಬಸ್ ಕಾಂಪೋಸಿಷನ್ ಇದೆ, ಏನೇನು ಕ್ವಶನ್ಸ್ ಬರ್ತದೆ. ಸೊ ಫಸ್ಟಿಗೆ ಮೆಂಟಲ್ ಎಬಿಲಿಟಿ ನಂದು. ಓಕೆ, ಸೊ ಅರಿಥಮೆಟಿಕ್ ಆಲ್ರೆಡಿ ರಂಜನ್ ಸರ್ ಹೇಳಿದ್ದಾರೆ, ಎಷ್ಟು 20 ಕ್ವಶನ್ಸ್ ಬರುತ್ತೆ ಮತ್ತು 25 ಮಾರ್ಕ್ಸ್ ಅಂತ ಹೇಳಿದ್ದಾರೆ. ಅದಾದಮೇಲೆ ಲ್ಯಾಂಗ್ವೇಜು ವೇಣುಗೋಪಾಲ್ ಸರ್ ಹೇಳಿದ್ದಾರೆ, 20 ಕ್ವಶನ್ಸ್ ಬರುತ್ತೆ. ಆಲ್ರೆಡಿ ಅವ್ರ ಕ್ಲಾಸಸ್ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಬೇಕು. ಓಕೆ, ಸೊ ನಂದು ಬಂದುಬಿಟ್ಟು ಮೆಂಟಲ್ ಎಬಿಲಿಟಿ, ಕರೆಕ್ಟಾ? ಇದರಲ್ಲಿ ನಾವು ರೀಸನಿಂಗು ಅವೆಲ್ಲ ಹೇಳ್ಕೊಡ್ತೀನಿ ನಾನು. ಸೊ ನಂದು ಇಂಪಾರ್ಟೆಂಟು, ಯಾಕೆ ಹೇಳಿ, 40 ಕ್ವೆಶನ್ಸ್ ಬರುತ್ತೆ, 50 ಮಾರ್ಕ್ಸ್. ಸೊ ಹೈಯೆಸ್ಟ್ ಇರೋದೇ ಇದು. ಸೊ ನೋಡಿ, ಇದನ್ನು ಮಿಸ್ ಮಾಡಬಾರ್ದು ಜಾಸ್ತಿ. ಓಕೆ, ಸೊ ಟೋಟಲ್ 80 ಕ್ವಶನ್ಸ್, 100 ಮಾರ್ಕ್ಸ್. ಸೊ ಇಟ್ ಈಸ್ ವೆರಿ ಈಸಿ. ಏನಂದರೆ ಇದರಲ್ಲಿ ನೀವು ಆಲ್ಮೋಸ್ಟು ಬೇಸ್ಡ್ ಆನ್ ದ ಕ್ಯಾಟಗರಿ ಅಲ್ಲ, ಅಟ್ಲೀಸ್ಟ್ ಯು ನೀಡ್ ಟು ಟೇಕ್ ಎಷ್ಟಂದರೆ 81 to 95 ಮಾರ್ಕ್ಸ್ ತೊಗೊಬೇಕು ಇಫ್ ಯು ವಾಂಟ್ ಟು ಗೆಟ್ ಇನ್ ಟು ನವೋದಯ. ಓಕೆ, ಸೊ ಈಗ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಏನೇನು ಸಿಲೆಬಸ್ ಇರುತ್ತೆ ಹೇಳ್ತೀನಿ. ಸೊ ಇದು ಫಾರ್ ಸೈನಿಕಲ್ಲಿ ಏನೇನು ಸಿಲೆಬಸ್ ಇರುತ್ತೆ ಅಂತ. ಸೊ ಸೈನಿಕಲ್ಲಿ ಬಂದುಬಿಟ್ಟು ಫಾರ್ ರೀಸನಿಂಗ್. ಸೊ ಸೈನಿಕ ನವೋದಯ 2 ಕಂಬೈನ್ಡ್ ಕ್ಲಾಸಸ್ ಇದು. ಸೊ ರೀಸನಿಂಗಲ್ಲಿ ಅನಾಲಜಿಸ್, ಮ್ಯಾಥಮೆಟಿಕಲ್ ಆ್ಯಂಡ್ ವರ್ಬಲ್ ಅನಾಲಜಿಸ್ ಇರುತ್ತೆ. ಓಕೆನಾ? ಸೊ ಅದೆಲ್ಲ ನಾನು ಕ್ಲಾಸಸಲ್ಲಿ ಡೀಪಾಗಿ ಡಿಸ್ಕಸ್ ಮಾಡ್ತೀನಿ. ಇದು ಜಸ್ಟ್ ಸಬ್ಜೆಕ್ಟಲ್ಲಿ ಕಾನ್ಸೆಪ್ಟ್ಸ್ ಏನೇನಿರುತ್ತೆ ಅಂತ. ನೆಕ್ಸ್ಟು ವೆನ್ ಡಯಾಗ್ರಾಮ್ ಇರುತ್ತೆ. ಸೊ ಡಯಾಗ್ರಾಮ್ಸ್ ಕೊಟ್ಟಿರ್ತಾರೆ, ವೆನ್ ಡಯಾಗ್ರಾಮ್ಸ್, ಅದನ್ನು ನೀವು ಚೆಕ್ ಮಾಡಬೇಕು. ನೆಕ್ಸ್ಟು ಪೇಪರ್ ಫೋಲ್ಡಿಂಗ್. ಈಗ ಒಂದು ಪೇಪರ್ನ ಫೋಲ್ಡ್ ಮಾಡಿ ಅದು ಫೈನಲ್ಲಿ ಯಾವ ಥರ ಫೋಲ್ಡ್ ಆಗುತ್ತೆ, ಆಯಿತಾ? ಅದರಲ್ಲಿ ಏನೇನು ಪ್ಯಾಟರ್ನ್ಸ್ ಆಗುತ್ತೆ. ಸೊ ದಟ್ ಈಸ್ ಪೇಪರ್ ಫೋಲ್ಡಿಂಗ್. ನೆಕ್ಸ್ಟ್ ಎಂಬೆಡೆಡ್ ಆರ್ ಹಿಡನ್ ಫಿಗರ್. ಎಂಬೆಡೆಡ್ ಆರ್ ಹಿಡನ್ ಫಿಗರ್ ಅಂದರೆ ಈಗ ಒಂದು ಫಿಗರ್ ಕೊಟ್ಟಿರ್ತಾರೆ, ದೇರ್ ವಿಲ್ ಬಿ 4 ಆಪ್ಷನ್ಸ್. ಓಕೆ, ಆಪ್ಷನ್ ABCD, ಕರೆಕ್ಟಾ? ಸೊ ಅದರಲ್ಲಿ ದೇರ್ ವಿಲ್ ಬಿ ಒನ್ ಫಿಗರಲ್ಲಿ ದಿಸ್ ಫಿಗರ್ ವಿಲ್ ಬಿ ಎಂಬೆಡೆಡ್. ಸೊ ದಟ್ ಈಸ್ ಎಂಬೆಡೆಡ್ ಫಿಗರ್. ಜಿಯೋಮೆಟ್ರಿಕಲ್ ಫಿಗರ್ ಕಂಪ್ಲೀಷನ್. ಈಗ ಒಂದು ಫಿಗರ್ 3-4 ಫಿಗರ್ಸ್ ಕೊಟ್ಟಿರ್ತಾರೆ. ಸೊ ಅದನ್ನು ಯು ನೀಡ್ ಟು ಕಂಪ್ಲೀಟ್ ಆ್ಯಂಡ್ ಮೇಕ್ ಅ ಕಂಪ್ಲೀಟ್ ಫಿಗರ್. ನೆಕ್ಸ್ಟು ಓಕೆ, ಸೊ ಜಿಯೋಮೆಟ್ರಿಕಲ್ ಫಿಗರ್ ಕಂಪ್ಲೀಷನಲ್ಲಿ ಡಿಫ್ರೆಂಟ್ ಟೈಪ್ಸ್. ಸೊ 3 ಫಿಗರ್ಸ್ ಕೊಟ್ಟಿರ್ತಾರೆ, ಯು ನೀಡ್ ಟು ಫಿಟ್ ಅದರ್ 4th. ಓಕೆನಾ? ಆಪ್ಷನ್ 4ನ ಸೆಟ್ ಮಾಡಬೇಕು. ಸ್ಪೇಸ್ ವಿಜುವಲೈಸೇಷನ್ ಅಂದರೆ, ಸೊ ಮಲ್ಟಿಪಲ್ ಕೊಟ್ಟಿರ್ತಾರೆ. ಈಗ ಒಂದು ಸರ್ಕಲ್ನ ಅವರು 4 ಇಲ್ಲ 5 ಪಾರ್ಟ್ ಬ್ರೇಕ್ ಮಾಡಿರ್ತಾರೆ, ಅದನ್ನು ಯು ನೀಡ್ ಟು ಮರ್ಜ್ ಆ್ಯಂಡ್ ಹೌ ಇಟ್ ಲುಕ್ಸ್. ಸೊ ದಟ್ ಈಸ್ ಸ್ಪೇಸ್ ವಿಜುವಲೈಸೇಷನ್. ಓಕೆ, ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್. ಸೊ ಡಿಫ್ರೆಂಟ್ ಆರ್ಡರ್ಸ್ ಕೊಟ್ಟಿರ್ತಾರೆ, ಅದನ್ನು ಹೌ ಯು ವಿಲ್ ರ್ಯಾಂಕ್. ನೆಕ್ಸ್ಟು ಕೋಡಿಂಗು, ಡಿಕೋಡಿಂಗು. ಈಗ ಕನ್ಸಿಡರ್ ಮಾಡಿ ಎಗೆ 1 ಅಂತೀವಿ, ಬಿಗೆ 2 ಅಂತೀವಿ. ಸೊ ಅದನ್ನು ಅವರೊಂದು ಕೊಟ್ಟಿರ್ತಾರೆ, ರಾಹುಲ್ ಅಂತ. ಸೊ ನನ್ನ ಹೆಸರು ರಾಹುಲ್, ಕರೆಕ್ಟಾ? ಸೊ ಅದನ್ನು ಅವರು ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಕೊಟ್ಟಿರ್ತಾರೆ, ಅದನ್ನು ನೀವು ಯಾವ ಥರ ಡಿಕೋಡ್ ಮಾಡ್ತೀರಾ. ಸೊ ದಟ್ ಕಮ್ಸ್ ಅಂಡರ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಓಕೆ, ಸೊ ಮ್ಯಾಥಮೆಟಿಕಲ್ ಆಪ್ರೇಷನ್ಸು ಇರುತ್ತೆ ಇದರಲ್ಲಿ. ನೆಕ್ಸ್ಟು ಬ್ಲಡ್ ರಿಲೇಷನ್ಸ್. ಸೊ ಬ್ಲಡ್ ರಿಲೇಷನ್ಸಲ್ಲಿ ಯಾವ ಥರ ಕೇಳ್ತಾರೆ ಅಂದರೆ, ಎಕ್ಸಾಂಪಲ್ ಈಗ ನೋಡಿ, ನಿಮ್ಮ ಅಣ್ಣನ ತಂಗಿನ ಪಾಪು ನಿಮ್ಗೇನಾಗುತ್ತೆ, ಆಯಿತಾ? ಮಗ ಇಲ್ಲ ಮಗಳು ಏನಾಗುತ್ತೆ. ಸೊ ಆ ಥರ ಬ್ಲಡ್ ರಿಲೇಷನ್ಸಲ್ಲಿ ಕ್ವಶನ್ ಕೇಳ್ತಾರೆ. ನೆಕ್ಸ್ಟು ಸಿಟ್ಟಿಂಗ್ ಅರೇಂಜ್ಮೆಂಟ್. ಈಗ ಒಂದು ಕ್ಲಾಸಲ್ಲಿ ಒಂದು 60 ಸ್ಟೂಡೆಂಟ್ಸ್ ಕೂತಿರ್ತಾರೆ. ಸೊ ಫಸ್ಟಿಂದ 10th ಸ್ಟೂಡೆಂಟು, ಲಾಸ್ಟಿಂದ 20th ಸ್ಟೂಡೆಂಟು ಯಾರು, ಓಕೆನಾ? ಸೊ ಅದ್ರ ಮಧ್ಯೆ ಎಷ್ಟು ಸ್ಟೂಡೆಂಟ್ಸ್ ಬರ್ಬೋದು, ಆ ಥರ ಅದು ಸಿಟ್ಟಿಂಗ್ ಅರೇಂಜ್ಮೆಂಟ್ಸು.
ಓಕೆ. ನೆಕ್ಸ್ಟ್ ಮಿರರ್ ಇಮೇಜಸ್. ಈಗ ಒಂದು ಇಮೇಜಸ್ ಕೊಟ್ಟಿರ್ತಾರೆ. ಸೊ ಈಗ ನೀವು ಎಲ್ಲರೂ ಕ್ಲಾಸಿಕ್ ಎಕ್ಸಾಂಪಲ್ ಏನು ಹೇಳಿ, ಆಂಬುಲೆನ್ಸ್ ಬಂದ್ಬಿಟ್ಟು ಓಕೆ. ಸೊ ಯಾವತ್ತಾದ್ರೂ ನೋಡಿದ್ರೆ ಆಂಬುಲೆನ್ಸ್ ಮೇಲೆ ಸ್ಟ್ರೇಟ್ ಆಗಿ ಬರ್ದಿರಲ್ಲ. ಯಾಕೆ ಹೇಳಿ, ಅದನ್ನ ಉಲ್ಟಾ ಬರ್ದಿರ್ತಾರೆ. ವೆನ್ ಯು ಆರ್ ಡ್ರೈವಿಂಗ್ ಎ ಕಾರ್, ನೀವು ಕಾರ್ ಡ್ರೈವ್ ಮಾಡ್ಬೋದು, ಇಲ್ಲ ಮಿರರ್ ಅಲ್ಲಿ ನೋಡಿದಾಗ ಇಟ್ ಈಸ್ ಎ ಆಪೋಸಿಟ್. ಓಕೆ, ಸೊ ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಮಿರರ್ ಇಮೇಜಸ್. ಓಕೆ. ನೆಕ್ಸ್ಟ್ ಫಿಗರ್ ಮ್ಯಾಚಿಂಗ್ ಅಲ್ಲಿ ಏನಿರುತ್ತೆ ಅಂದ್ರೆ ಒಂದು ಫಿಗರ್ ಕೊಟ್ಟಿರ್ತಾರೆ. ಈಗ ಎಕ್ಸಾಂಪಲ್ ಈ ಕಿಡ್ ಫಿಗರ್ ಕೊಟ್ಟಿರ್ತಾರೆ. ಓಕೆ. ಸೊ ಈ ಕಿಡ್ ಫಿಗರ್ನ ನೀವು ಆಪ್ಷನ್ 1 2 3 4 ಆಪ್ಷನ್ 1 2 3 4 ಅದರಲ್ಲಿ ಯಾವ ಆಪ್ಷನ್ಗೆ ಈ ಕಿಡ್ ಫಿಗರ್ ಮ್ಯಾಚ್ ಆಗುತ್ತೆ. ಸೊ ದಟ್ ಈಸ್ ಫಿಗರ್ ಮ್ಯಾಚಿಂಗ್. ಓಕೆ. ನೆಕ್ಸ್ಟ್ ಫಿಗರ್ ಸೀರೀಸ್ ಕಂಪ್ಲೀಷನ್. ನೋಡಿ, ಇಲ್ಲಿ ಜಿಯೋಮೆಟ್ರಿಕಲ್ ಫಿಗರ್ ಕಂಪ್ಲೀಷನ್ ಕೇಳಿದರೆ ಇದರಲ್ಲಿ ಫಿಗರ್ನ ಕಂಪ್ಲೀಟ್ ಮಾಡಬೇಕು. ಓಕೆ. ಸೊ 3 ಫಿಗರ್ಸ್ ವಿಲ್ ಬಿ ರೆಡಿ. ಅಂದರೆ ಒಂದು ಕಂಪ್ಲೀಟ್ ಫಿಗರಲ್ಲಿ ಒಂದು ಫಿಗರ್ ಮಿಸ್ ಇರುತ್ತೆ, ಯು ನೀಡ್ ಟು ಫಿಕ್ಸ್. ನೆಕ್ಸ್ಟ್ ಆಡ್ ಮ್ಯಾನ್ ಔಟ್. ಈಗ ಎಕ್ಸಾಂಪಲ್ಲು 4 ಇಮೇಜಸ್ ಇರುತ್ತೆ. ಓಕೆನಾ, ಎನಿ 4 ಇಮೇಜಸ್, ಅದರಲ್ಲಿ there will be one image which is not relevant to the other 3 images. So that is odd man out. Okay. Pattern na complete ಮಾಡೋದು. ನೆಕ್ಸ್ಟ್ ಕ್ಲಾಸಿಫಿಕೇಶನ್. ಓಕೆ. ನೆಕ್ಸ್ಟ್ ವರ್ಡ್ ಫಾರ್ಮೇಷನ್ ಮಾಡೋದು. ವರ್ಡ್ ಡಿಕ್ಷನರಿಲಿ ಈಗ ABCD ಬರುತ್ತಲ್ಲ, ಆ ಸೀರೀಸಲ್ಲೂ ಕೇಳ್ತಾರೆ. ನೆಕ್ಸ್ಟ್ ಸೀರೀಸ್ ಬರುತ್ತೆ. ಡೈರೆಕ್ಷನ್. ಸೊ ನೀವೀಗ ಸ್ಟ್ರೇಟ್ ಹೋಗಿ ಲೆಫ್ಟ್ ತಿರುಗಿ ರೈಟ್ ಹೋದ್ರೆ ವಾಟ್ ಇಸ್ ದ ಡೈರೆಕ್ಷನ್, ಯಾವ ಡೈರೆಕ್ಷನಲ್ಲಿ ನಿಂತಿರ್ತೀರಾ. ಸೊ ದೀಸ್ ಆರ್ ಡೈರೆಕ್ಷನ್ ಟೆಸ್ಟ್. ಕ್ಲಾಕ್. ಸೊ ಕ್ಲಾಕ್ ಈಗ 9 o'clock ಇದೆ, 12 o'clock ಇದೆ, 3 o'clock ಇದೆ, 6 o'clock ಇದೆ. ಸೊ ದಟ್ ಈಸ್ ಕ್ಲಾಕ್ಸ್, ಅದನ್ನು ಕೇಳ್ತಾರೆ. ಸೊ ದಿಸ್ ಈಸ್ ಎ ಸಿಲೆಬಸ್ ಫಾರ್ ಸೈನಿಕ್. ಓಕೆ. ಸೊ ದಿಸ್ ಕಂಪ್ಲೀಟ್ಸ್. ಸೊ ಸೈನಿಕ್ ಎಕ್ಸಾಮ್ ಬಂದ್ಬಿಟ್ಟು January 3rd ವೀಕಲ್ಲಿ ಆಗುತ್ತೆ. ಓಕೆ. ಸೊ ಅದರಲ್ಲಿ ಆಲ್ರೆಡಿ ನೀವು ನವೋದಯ ಮತ್ತು ಸೈನಿಕ್ ಎರಡೂ ಮಿಕ್ಸ್ ಆಗಿ ಕಲಿಯೋದ್ರಿಂದ ವಿಲ್ ಬಿ ಸ್ಟಡಿಂಗ್ ಎವ್ರಿಥಿಂಗ್. ಆಫ್ಟರ್ December 13 ವಿಲ್ ಬಿ ಓನ್ಲಿ ಫೋಕಸಿಂಗ್ ಆನ್ ಸೈನಿಕ್. ಆಯ್ತಾ, ಡನ್. ಸೊ ನೆಕ್ಸ್ಟು ನವೋದಯಗೆ ಏನೇನಿದೆ. ಓಕೆ. ಸೊ ನವೋದಯಗೆ ಬಂದ್ಬಿಟ್ಟು ಆಡ್ ಮ್ಯಾನ್ ಔಟ್, ಇಟ್ ಈಸ್ ಸೇಮ್ ಆಸ್ ಸೈನಿಕ್. ಓಕೆ. ಸೊ 4 ಫಿಗರ್ ಇರುತ್ತೆ, ಅದರಲ್ಲಿ ದೆರ್ ವಿಲ್ ಬಿ 1 ಫಿಗರ್ ವಿಚ್ ಇಸ್ ನಾಟ್ ರೆಲೆವೆಂಟ್, ದಟ್ ಈಸ್ ಆಡ್ ಮ್ಯಾನ್ ಔಟ್. ನೆಕ್ಸ್ಟು ಫಿಗರ್ ಮ್ಯಾಚಿಂಗ್. ಒಂದು ಫಿಗರ್ ಕೊಟ್ಟಿರ್ತಾರೆ, 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ದಟ್ ಶುಡ್ ಮ್ಯಾಚ್ ವಿತ್ ದ ಆನ್ಸರ್ ಆಪ್ಷನ್. ಸೊ ದಟ್ ಈಸ್ ಫಿಗರ್ ಮ್ಯಾಚಿಂಗ್. ಪ್ಯಾಟರ್ನ್ ಕಂಪ್ಲೀಷನ್. ಓಕೆ. ಸೊ ಪ್ಯಾಟ್ರನ್ಸ್. ಸೊ ಏನಂದ್ರೆ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಫಾರ್ ರೀಸನಿಂಗ್. ಓಕೆ. ಸೊ 3 ಫಿಗರ್ಸ್ ಇರುತ್ತೆ, ಇನ್ನೊಂದು ಯು ನೀಡ್ ಟು ಕಂಪ್ಲೀಟ್ ಪ್ಯಾಟರ್ನ್ ಕಂಪ್ಲೀಷನ್. ಓಕೆ. ಇದರಲ್ಲಿ ಇನ್ನೊಂದು ಪ್ಯಾಟರ್ನ್ ಏನು ಬರುತ್ತೆ ಅಂದರೆ, ಸೊ ದೆರ್ ವಿಲ್ ಬಿ 2 ಇಮೇಜಸ್ ವಿಚ್ ಹ್ಯಾವ್ ಸಮ್ ಪ್ಯಾಟರ್ನ್ಸ್, ಡೈರೆಕ್ಷನ್ ಆಗಿರ್ಬೋದು ಇಲ್ಲ. ಸೊ ಅದರಲ್ಲಿ 3rd ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ 4th ಯು ನೀಡ್ ಟು ಫೈಂಡ್ ಔಟ್ ಹೌ ಇಸ್ ದ ಪ್ಯಾಟರ್ನ್. ಸೊ ನಾನು ಇದನ್ನು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ನೆಕ್ಸ್ಟು ಫಿಗರ್ ಸೀರೀಸ್ ಕಂಪ್ಲೀಷನ್. ಸೊ ಫಿಗರ್ಸ್ ಇರುತ್ತೆ, ಯು ನೀಡ್ ಟು ಕಂಪ್ಲೀಟ್ ದ್ಯಾಟ್. ನೆಕ್ಸ್ಟ್ ಅನಾಲಜಿ. ಸೊ ಅನಾಲಜಿಲಿ ದೆರ್ ವಿಲ್ ಬಿ ಸಮ್ ಸೀಕ್ವೆನ್ಸಸ್, so that you need to figure it out. Okay. So geometrical figure completion. Okay. So ನೋಡಿ, ಫಿಗರ್ ಕಂಪ್ಲೀಷನ್ ಅಲ್ಲಿ ಎಷ್ಟಿದೆ ನೋಡಿ, ಪ್ಯಾಟರ್ನ್ ಕಂಪ್ಲೀಷನ್ ಇದೆ, ಫಿಗರ್ ಕಂಪ್ಲೀಷನ್ ಇದೆ, ಜಿಯೋಮೆಟ್ರಿಕಲ್, ಇಟ್ಸ್ ಆಲ್ ಇಮೇಜಸ್. ನೀವು ಇದನ್ನ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ, 40 ಕ್ವೆಶನ್ಸ್, 50 ಮಾರ್ಕ್ಸ್ ನಿಮ್ಮ ಕೈಲಿರುತ್ತೆ. ಅಂಡ್ ನೋ ಒನ್ ಕ್ಯಾನ್ ಸ್ಟಾಪ್ ಯು ಫ್ರಮ್ ಜಾಯ್ನಿಂಗ್ ನವೋದಯ ಆರ್ ಸೈನಿಕ್. ಓಕೆ. ನೆಕ್ಸ್ಟ್ ಟು ಮಿರರ್ ಇಮೇಜಸ್ ವಿಚ್ ಐ ಎಕ್ಸ್ಪ್ಲೇನ್ಡ್ ಫಾರ್ ಸೈನಿಕ್, ಮಿರರ್ ಇಮೇಜಸ್ ಆಂಬುಲೆನ್ಸ್ ಸ್ಟೋರಿ. ಓಕೆ. ನೆಕ್ಸ್ಟ್ ಪಂಚ್ಡ್ ಹೋಲ್ ಪ್ಯಾಟರ್ನ್. ಸೊ ಪಂಚ್ಡ್ ಹೋಲ್ ಪ್ಯಾಟರ್ನ್ ಅಂದರೆ ಅದು ಪೇಪರ್ ಒಂದು ಫೋಲ್ಡ್ ಮಾಡಿರ್ತಾರೆ. ಸೊ ದೆರ್ ವಿಲ್ ಬಿ ಸಮ್ ಪಂಚಸ್. ಓಕೆ. ಅದನ್ನು ಯು ನೀಡ್ ಟು ಒನ್ಸ್ ಯು ಓಪನ್ ಯಾವ ಥರ ಪ್ಯಾಟರ್ನ್ ಆಗುತ್ತೆ. ಸೊ ದಟ್ ಈಸ್ ಪಂಚ್ಡ್ ಹೋಲ್ ಪ್ಯಾಟರ್ನ್. ನೆಕ್ಸ್ಟ್ ಸ್ಪೇಸ್ ವಿಜುವಲೈಸೇಷನ್. ಸೊ ಅದೇ ಒಂದು ಸರ್ಕಲ್ ಇರುತ್ತೆ, ಇಲ್ಲ ಒಂದು ಸ್ಕ್ವೇರ್ ಇರುತ್ತೆ. ಎಕ್ಸಾಂಪಲ್. ಓಕೆ. ಸೊ ದಿಸ್ ಈಸ್ ಎ ಸ್ಕ್ವೇರ್. ಸೊ ದೇ ಬ್ರೋಕನ್ ಸ್ಕ್ವೇರ್ ಇಂಟು ಮಲ್ಟಿಪಲ್ ಪಾರ್ಟ್ಸ್, ಈ ಥರ. ಓಕೆನಾ. ಸೊ ಇದನ್ನ ಪೀಸಸ್ ಕೊಟ್ಟಿರ್ತಾರೆ, ಯು ನೀಡ್ ಟು ಐಡೆಂಟಿಫೈ ವಿಚ್ ವಿಲ್ ಕಂಪ್ಲೀಟ್ ದಿಸ್ ಫಿಗರ್. ಓಕೆ. ನೆಕ್ಸ್ಟು ಎಂಬೆಡೆಡ್ ಫಿಗರ್. ಒಂದು ಫಿಗರ್ನ ಎಂಬೆಡ್ ಮಾಡಿರ್ತಾರೆ. ಈಗ ಎಕ್ಸಾಂಪಲ್ ದಿಸ್ ಕಿಡ್. ಓಕೆ. ಸೊ ದಿಸ್ ಕಿಡ್ ಫೇಸ್ ವಿಲ್ ಬಿ ಎಂಬೆಡೆಡ್ ಇನ್ ಸಮ್ ಇಮೇಜ್, ಯು ನೀಡ್ ಟು ಐಡೆಂಟಿಫೈ ವಿಚ್ ಇಮೇಜ್. ಸೊ ದಟ್ ಈಸ್ ಎಂಬೆಡೆಡ್ ಫಿಗರ್. ಸಿ ದೇರ್ ಆರ್ ಓನ್ಲಿ 10 ಟಾಪಿಕ್ಸ್. ಓಕೆ. ಸೊ ಎವ್ರಿ ಟಾಪಿಕಲ್ಲಿ 4 ಕ್ವೆಶನ್ಸ್ ಬರುತ್ತೆ. ಸೊ ಟೋಟಲಿ 40 ಕ್ವೆಶನ್ಸ್, 50 ಮಾರ್ಕ್ಸ್. ಓಕೆ. ಸೊ ಹೌ ಮೆನಿ ಮಾರ್ಕ್ಸ್? 40 ಕ್ವೆಶನ್ಸ್, 50 ಮಾರ್ಕ್ಸ್ ನಿಮ್ಮ ಕೈಲಿದೆ. ಇಟ್ ಈಸ್ ವೆರಿ ಈಸಿ. ನೀವು ನನ್ನ ಕ್ಲಾಸ್ ಕೇಳ್ತಿದ್ದೀರಾ, ಸೊ ಐ ವಿಲ್ ಮೇಕ್ ಯು ಈಸಿ. ದೇ ಶುಡ್ ಬಿ ನೋ ಕಾಂಪ್ಲಿಕೇಶನ್ಸ್. ಓಕೆ. ನೆಕ್ಸ್ಟು ಬಂದ್ಬಿಟ್ಟು ಡೌಟ್ಸ್. ನಿಮಗೇನಾದರೂ ಡೌಟ್ಸ್ ಇದ್ದರೆ ದೆರ್ ಇಸ್ ಅ ನಂಬರ್. ಓಕೆ. 1 second. ಸೊ ದೆರ್ ಇಸ್ ಅ ನಂಬರ್. ಇಫ್ ಯು ಫೀಲ್ ಎನಿ ಡೌಟ್ ಅಲ್ಲ, ಯು ಶುಡ್ ಜಸ್ಟ್ ಕಾಲ್ ದಿಸ್ ನಂಬರ್.
ಇದು ಯಾರ ನಂಬರ್ ಹೇಳಿ, ಗೆಸ್ ಮಾಡಿ. ದಿಸ್ ಇಸ್ ಮೈ ನಂಬರ್. ಓಕೆ, ಸೊ ಯು ಕ್ಯಾನ್ ಕಾಲ್ ಎನಿ ಟೈಮ್. ಸೊ ವಿಲ್ ಬಿ ಅವೈಲೇಬಲ್ 24/7. ಸೊ ಎನಿ ಸಬ್ಜೆಕ್ಟ್ಸ್, ಓಕೆ, ಇಂಗ್ಲೀಷ್ ಆಯಿತು, ಅದಾದಮೇಲೆ GK ಆಯಿತು, ಇಲ್ಲಾಂದರೆ ಮ್ಯಾಥಮೆಟಿಕ್ಸ್ ಆಯಿತು, ಎನಿ ನಂಬರ್ ಇಫ್ ಯು ಕಾಲ್ ಅಲ್ಲ, ದ ಪ್ರೊಫೆಸರ್ಸ್ ಅಂದರೆ ಲೆಕ್ಚರ್ಸ್ ಆಲ್ರೆಡಿ ಇರ್ತಾರೆ. ಸೊ ದೇ ವಿಲ್ ಸಾಲ್ವ್ ಯುವರ್ ಡೌಟ್ 24/7. ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು, ಹಾಗಂತ ರಾತ್ರಿ 10 ಗಂಟೆ ಕಾಲ್ ಮಾಡಬಾರ್ದು. ಓಕೆ, ಸೊ ದಿಸ್ ಈಸ್ ದ ಓವರ್ ವ್ಯೂ ಫಾರ್ ಮಿಷನ್ ಪಾಠಶಾಲೆ. ಇದರಲ್ಲಿ ವಿ ವಿಲ್ ಬಿ ಕಂಪ್ಲೀಟಿಂಗ್ ಎವ್ರಿಥಿಂಗ್. ಸೊ ಈವನ್ ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ, ಫ್ರೆಂಡ್ಸಿಗೂ ನೀವು ಹೇಳ್ಬೇಕು ಇದ್ರ ಬಗ್ಗೆ. ಸೊ ದಿಸ್ ಈಸ್ ಅ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಎವ್ರಿ ಒನ್. ಸೊ ನಿಮ್ಮ ಫ್ರೆಂಡ್ಸಿಗೆ ಈ ಕ್ಲಾಸಸ್ ಅಟೆಂಡ್ ಆಗೋಕೆ ಹೇಳಬೇಕು. ಹಾಗೆ ಪೇರೆಂಟ್ಸ್ ಯಾರ್ಯಾರು ನೋಡ್ತಿದ್ದೀರಲ್ಲ, ಸೊ ನಿಮ್ಮ ಮಕ್ಕಳನ್ನ ಯೂಟ್ಯೂಬ್ ನೋಡೋದು ಬಿಟ್ಟು ಕ್ಲಾಸ್ ಕೇಳೋಕ್ಕೆ ಯು ಜಸ್ಟ್ ನೀಡ್ ಟು ಅಲೌ ದೆಮ್. ಓಕೆ, ಸೊ ಎವ್ರಿ ಡೇ 2 hours, ದಟ್ ಈಸ್ ದ ಕ್ಲಾಸ್. ಸೊ 2 hours ವಿಲ್ ಬಿ ಕಂಪ್ಲೀಟಿಂಗ್ ಮೋಸ್ಟ್ ಆಫ್ ದ ಸಿಲೆಬಸ್. ಓಕೆ, ಸೊ ಪೇರೆಂಟ್ಸ್ ಜಸ್ಟ್ ಮೇಕ್ ಶ್ಯೂರ್ ದೇ ಶುಡ್ ಅಟೆಂಡ್ ದಿಸ್ ಎವ್ರಿ ಡೇ ವಿತೌಟ್ ಫೇಲ್. ಓಕೆ, ನೆಕ್ಸ್ಟ್ ಏನಂದರೆ ಇದರಲ್ಲಿ ನಾವು ವಿಲ್ ಬಿ ಗಿವಿಂಗ್ ವರ್ಕ್ ಬುಕ್ಸ್ ಅವೆಲ್ಲ ನಾವು ಕೊಡ್ತಿರ್ತೀವಿ. ಸೊ ಪೇರೆಂಟ್ಸ್ ಶುಡ್ ಅಟ್ಲೀಸ್ಟ್ ಎವ್ರಿ ಡೇ ಒಂದು 10 minutes ಇಫ್ ಯು ಸಿಟ್ ವಿತ್ ದೆಮ್ ಅಲ್ಲ, ಸೊ ದಿಸ್ ಈಸ್ ಅ ಗೋಲ್ಡನ್ ಚಾನ್ಸ್ ಆ್ಯಂಡ್ ದೇ ವಿಲ್ ಕರೆಕ್ಟ್ ದಿಸ್ ವಿತ್ ಅಸ್. ಸೊ ಡೋಂಟ್ ಮಿಸ್ ದ ಚಾನ್ಸ್. ಓಕೆ, so thank you so much. We'll be starting class on 15th August. Okay, 15th August ಇಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಡೋಂಟ್ ಮಿಸ್ ದ ಚಾನ್ಸ್. ಸೊ ಒನ್ಸ್ ಇದು ಕ್ಲಾಸಸ್ ಸ್ಟಾರ್ಟ್ ಆಯ್ತು ಅಂದರೆ ಯು ವಿಲ್ ಬಿ ಹ್ಯಾವಿಂಗ್ ಅ ರೆಕಾರ್ಡಿಂಗ್ ಕ್ಲಾಸಸ್ ಆಲ್ಸೋ. ಈಗ ನೋಡಿ, ಯಾರಾದರೂ ಮಿಸ್ ಮಾಡಿರ್ತೀರ, ಯಾರಾದರೂ ಮನೆ ಫಂಕ್ಷನ್ಗೆ ಹೋಗಿರ್ತೀರಾ, ಇಲ್ಲ ಇಫ್ ದೇ ಆರ್ ನಾಟ್ ವೆಲ್, ಡೋಂಟ್ ವರಿ. ಸೊ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ಯು ಜಸ್ಟ್ ನೀಡ್ ಟು ಓಪನ್ ಇಟ್ ಆ್ಯಂಡ್ ಸ್ಟಡಿ. ಇದರಲ್ಲಿ ನಾವು ಆಲ್ರೆಡಿ ಇವೆಲ್ಲ PDFs ಹಾಕಿದ್ದೀವಿ. ಓಕೆ, ಯು ಜಸ್ಟ್ ನೀಡ್ ಟು ಗೋ ಥ್ರೂ ದಟ್ ಒನ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.